ಹೆಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಿತಿಕಾ ವೀರ. ಇವತ್ತು ರೂಮ್ನ ಕ್ಲೀನ್ ಮಾಡೋ ಸಮಯ ಬಂದೇ ಬಿಟ್ಟಿದೆ. ಅಂತೂ ಇಂತೂ ಫುಲ್ ಗಲೀಜು ಬೆಡ್ಡಿಗೆ ತೆಗೆದಿದ್ದೆ ಅಷ್ಟೇ. ನಾನು ಕರ್ಟನ್ ಎಲ್ಲ ತೆಗೆದೆ. ಸೊ ಇದನ್ನು ಫಸ್ಟ್ ಕ್ಲೀನ್ ಮಾಡೋಣ. ಫುಲ್ ಧೂಳಾಗಿದೆ, ಕಂಪ್ಲೀಟ್ಲಿ ಧೂಳಾಗಿದೆ. ಫುಲ್ ಈ ಥರ ಇದ್ದ ಬೆಡ್ರೂಮ್ ಇನ್ನು ಯಾವ ಥರ ಕನ್ವರ್ಟ್ ಮಾಡ್ಬೋದಲ್ಲ. ಇಲ್ಲೆಲ್ಲ ಫುಲ್ ಧೂಳಿದೆ. ಜಸ್ಟ್ ಕ್ಲೀನ್ ಮಾಡೋಣ. ಈ ರೂಮ್ ಕ್ಲೀನ್ ಮಾಡೋದಂದರೆ ಸ್ವಲ್ಪ ಕೆಲಸ ಅಂತೂ ಅಲ್ವೇ ಅಲ್ಲ. ಇದೇ ರೂಮ್ ನನ್ನ ಪಪ್ಪನ ಬರ್ತಡೆಗೆ ನಾನು ಇಲ್ಲಿ ಬಲೂನೆಲ್ಲ ಬ್ಲೋ ಮಾಡ್ತಿದ್ದು. ಎಷ್ಟು ಸೂಪರ್ ಸ್ಪೇಸ್ ಇದೆ, ಸಖತ್ ಸ್ಪೇಸ್ ಇದೆ, ಸಖತ್ ಸ್ಪೇಸ್. ಬಟ್ ಒಂದೊಂದು ಐಟಮ್ ಕರೆಕ್ಟಾಗಿ ಇಲ್ದಿದ್ರೆ, ಸರಿಯಾಗಿ ಇಡ್ದಿದ್ರೆ ಫುಲ್ ಕಳ್ಸೋದ್ರಲ್ಲಿ ತುಂಬಿ ತುಳುಕುತ್ತೆ. ನನ್ನ ಅವಸ್ಥೆ ಹಿಂಗಾಗಿದೆ. ಕಬರ್ಡ್ ಎಲ್ಲ ತೆಗೆದು ಒಂಚೂರು ಮಂಚ ಎಲ್ಲ ಕ್ಲೀನ್ ಮಾಡೋಷ್ಟರೊಳಗೆ ಫುಲ್ ಟಯರ್ಡ್ ಆಗಿದ್ದೀನಿ. ಇಟ್ಸ್ ನಾಟ್ ಸೋ ಈಸಿ ಆ್ಯಸ್ ವಿ ಥಿಂಕ್, ಬಟ್ ಮಾಡ್ಬೋದು, ಮನ್ಸು ಮಾಡುವ. ಇವತ್ತು ಇಲ್ಲಿ ಫುಲ್ ಕ್ಲೀನ್ ಮಾಡಿ ಇಡೀ ಗೋಡೆ ಎಲ್ಲ ನೀರಾಕಿ ತೊಳೆದು ಸಖತ್ತಾಗಿ ವಾಶ್ ಮಾಡಿನೇ ಸಿದ್ಧ. ನನಗೆ ಎನರ್ಜಿ ಬೂಸ್ಟ್ ಮಾಡಿದಂತೆ ಯಾವುದಂತ ತಿಳ್ಕೊಳ್ಬೇಕಂದ್ರೆ ಕಮೆಂಟ್ ಮಾಡಿ. ಇಷ್ಟ ಆಯಿತು. ಎಲ್ಲ ಫುಲ್ ಮೇಲ್ಗಡೆ ಧೂಳಿತ್ತು, ಒಂದು ರಾಶಿ ಉಫ್ ಅಂತ ಅನಿಸ್ಬಿಡ್ತು. ಇಲ್ಲಿ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೆ. ಫ್ಯಾನೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದು. ನನ್ನ ಅವಸ್ಥೆ ಹಿಂಗಾಗಿದೆ, ಫುಲ್ ಬೆವರು ಹೋಗಿದ್ದೀನಿ. ನನ್ನ ಕೂದಲು ಹುಚ್ಚರಂಗಾಗಿದೆ, ಊಟ ಆಗಿಲ್ಲ. ಬಟ್ ಈ ಕೆಲಸ ಆಗೋ ತನಕ ಮನಸ್ಸಿಗೆ ಸಮಾಧಾನ ಇಲ್ಲವೇ ಇಲ್ಲ. ಕಂಪ್ಲೀಟ್ ಆಗಲೇಬೇಕು. ನನ್ನ ಕೂದಲೆಲ್ಲ ಹಿಂಗಾಗಿದೆ. ಲೆಟ್ಸ್ ಕಂಪ್ಲೀಟ್ ದಿಸ್. ಈ ಕಂಪ್ಲೀಟ್ ಆಗೋ ತನಕ ನಿದ್ದೆ ಅಂತೂ ಇಲ್ಲವೇ ಇಲ್ಲ. ಇಲ್ಲೇ ಮಲ್ಕೋತು ನಾವು. ಸೊ ನಿದ್ದೆ ಬರಲ್ಲ. ಇದೆಲ್ಲ ಪೂರ್ತಿ ಬೋರ್ಡ್ ಆದ ನಂತರ ನಿದ್ದೆ ಬರೋದು, ಸುಸ್ತು ಹೋಗೋದು. ಸುಸ್ತು ಅಂತೂ ಬರಲ್ಲ. ಇದು ಕಂಪ್ಲೀಟ್ ಆಗೋ ತನಕ ಸುಸ್ತು ಅಂತೂ ಆಗಲ್ಲ. ಲೆಟ್ಸ್ ಸಿ. ಫೈನಲಿ ಇಟ್ಸ್ ರೆಡಿ. ನಾನು ಪಿಲ್ಲೋನ ರೆಡಿ ಮಾಡಿದ್ದೀನಿ. ಹೊಸದಾಗಿ ಕ್ಲೋತಲ್ಲಿ ಪಿಲ್ಲೋನ ರೆಡಿ ಮಾಡಿದ್ದೀನಿ. ಸ್ಮಾಲ್ ಆ್ಯಂಡ್ ಇಲ್ಲಿ ಫ್ಲವರ್ ಇಟ್ಟಿದ್ದೀನಿ. ಫ್ಲವರ್ ಆ್ಯಂಡ್ ಅಲ್ಲಿ ಏನು ನಾನು ಐಟಮ್ಸ್ ಇಡ್ತೀನಿ ಅಂತ ಕಾಣಬಾರ್ದು ಅದಕ್ಕೋಸ್ಕರ ಅದಕ್ಕೂ ಕರ್ಟನ್ ಥರ ಮಾಡಿದ್ದೀನಿ. ಆ್ಯಂಡ್ ಬ್ಯಾಕ್ ಸೈಡ್ ಫ್ಲವರು ಕೂಡ ಇಟ್ಟಿದ್ದೀನಿ. ಇಟ್ ಈಸ್ ವೆರಿ ನೈಸ್. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಪೇಂಟಿಂಗ್ ಮಾಡಿರೋದು ಆ್ಯಂಡ್ ತುಂಬ ಚೆನ್ನಾಗಿ ಕಾಣ್ತಿದೆ. ನನಗೆ ಬ್ಯಾಕ್ ಟರ್ನ್ ಮಾಡಿ ತೋರಿಸ್ತೀನಿ. ಸೂಪರಾಗಿ ಬಂದಿದ್ದಪ್ಪ. It's looking very pretty. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಒಂದು ಪಿಲ್ಲೋ ಲೈಕ್ ಹೀಗೆ. ದಿಸ್ ಇಸ್ ಲೈಕ್ ದಿಸ್. ಇಲ್ಲಿ ಪಿಲ್ಲೋಗೆ ಅದಾದ ನಂತರ ಹೊಸದಾಗಿ ಬೆಡ್ಶೀಟ್ ಹಾಕಿದ್ದೀನಿ. ಆ್ಯಂಡ್ ಫ್ಲವರ್ ಹಾಕಿದ್ದೀನಿ. ಇದು ಹೊರಗಡೆ ನನಗೆ ತಗೊಂಡಿದ್ದು. ಸೊ ಇಲ್ಲಿಗೆ ಯುಟಿಲೈಸ್ ಆಯಿತು. ನೋಡೋಕ್ಕೂ ಚೆನ್ನಾಗಿ ಕಾಣ್ತಾ ಇದೆ. ಪಿಲ್ಲೋ ಜೊತೆಗೆ ಇದು ಫ್ಲವರ್ ಡೆಕೋರೇಷನ್ ಆ್ಯಂಡ್ ಇದು ಕೂಡ ಕರ್ಟನ್ ಹಾಕಿದ್ದು ಆ್ಯಂಡ್ ಅಲ್ಲಿ ಕೂಡ ಫ್ಲವರ್ ಇಟ್ಟಿದ್ದು. ಇಟ್ಸ್ ಲುಕಿಂಗ್ ವೆರಿ ಗುಡ್. ನಾನು ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಅಂತ ಹೇಳಿದರೆ, ಇಲ್ಲಿ ಫ್ಲವರ್ ಆದರೆ ಇಲ್ಲಿ ಲೈಕ್ ಹ್ಯಾಪಿ, ಇಲ್ಲಿ ಟೈಮ್ ಫ್ಲವರ್ ಆಗಿಟ್ಟಿದ್ದೀನಿ. ಇಟ್ಸ್ ಲುಕಿಂಗ್ ವೆರಿ ಗುಡ್, ವೆರಿ ವೆರಿ ಗುಡ್. ತುಂಬ ಚೆನ್ನಾಗಿ ಕಾಣ್ತಿದೆ. ಇದು ಗುಡ್ ಮಾರ್ನಿಂಗ್ ಅಂತ ಹೇಳಿ ನಾನು ಲಾಸ್ಟ್ ಟೈಮ್ ಪೇಂಟಿಂಗ್ ಮಾಡಿದ್ದು. ಎಲ್ಲನೂ ನೀಟಾಗಿ ಮಾಡಿದ್ದೀನಿ. ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಫೈನಲಾಗಿ ಪ್ರಿಪೇರ್ ಮಾಡಿದ್ದೀನಿ.
ಮಾಡಿದ್ದೀನಿ. ಸಣ್ಣದಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಇರುವ ಐಟಮ್ಸಲ್ಲಿ ಏನೆಲ್ಲ ಮಾಡ್ಬೋದು ಅಂತೇಳಿ ರೆಡಿ ಮಾಡಿದ್ದೀನಿ. ಇರುವ ಐಟಮ್ಸಲ್ಲೇ ಮಾಡಿದ್ದು, ಏನೂ ಕೂಡ ಪರ್ಚೇಸ್ ಮಾಡಲಿಲ್ಲ, ಇರುವ ಐಟಮ್ಸಲ್ಲೇ ಮಾಡಿದ್ದು. ಮನ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಇದೇ ಪ್ರೂಫ್. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ನಿಮ್ಮ ರೂಮ್ನ ಸೂಪರಾಗಿ ಡೆಕೋರೇಟ್ ಮಾಡಬೇಕಾದ್ರೆ ಇರೋ ಐಟಮ್ಸಲ್ಲೇ ಡೆಕೋರೇಟ್ ಮಾಡಿ, ಸೂಪರಾಗಿ ಕಾಣುತ್ತೆ. ಯಾರಿಗೆಲ್ಲ ಡೆಕೋರೇಷನ್ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಕೂಡ ನಿಮ್ಮ ರೂಮ್ನ ಸೂಪರಾಗಿ ಹೀಗೆ ಡೆಕೋರೇಟ್ ಮಾಡ್ಕೊಳ್ಳಿ. ಇರೋ ಐಟಮ್ಸಲ್ಲಿ ಸೂಪರಾಗಿ ಡೆಕೋರೇಟ್ ಮಾಡ್ಬೋದು. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಮಿಡಲಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಐ ಆಮ್ ವೆರಿ ಸಾರಿ ಫಾರ್ ದಟ್. So hope you like this video. Like, share and subscribe to my channel. Bye bye.